ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಿದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಉಷಾಂತರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹೊಸ ವಿಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ನ ಬಂದಿದೆ. ಸೊ ಅದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ರೇಷನ್ ಕಾರ್ಡ್ ಬಗ್ಗೆ ಹೇಳಿದರೆ ಲಕ್ಷಾಂತರ ರೇಷನ್ ಕಾರ್ಡ್ಗಳು ಅರ್ಜಿ ಸಲ್ಲಿಸೋಕ್ಕೆ ಕಾಯ್ತಾ ಇದ್ದಾರೆ. BPL ರೇಷನ್ ಕಾರ್ಡ್ಗೆ ಹಾಗೆ ಕ್ಯಾನ್ಸಲೇಷನ್ ಪ್ರೋಸೆಸ್ ಕೂಡ ನಡೆಸ್ತಾ ಇದ್ದಾರೆ. ಆಲ್ರೆಡಿ 15 ಲಕ್ಷ BPL ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ, ಕೆಲವೊಂದು ಪರ್ಮನೆಂಟಾಗಿ ಕ್ಯಾನ್ಸಲ್ ಆಗೋಗಿದೆ, ಕೆಲವೊಂದು APLಗೆ ವರ್ಗಾವಣೆ ಆಗಿದೆ. ಸೊ ಈ ಥರ ಎಲ್ಲ ಪ್ರೋಸೆಸ್ ನಡೀತಿದ್ದರಿಂದ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಗ್ತಾ ಬಂತು. ಯಾವುದೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶನೇ ಮಾಡಿಕೊಟ್ಟಿರಲಿಲ್ಲ. ನಾನು ನಿಮಗೆ ಕಳೆದ ಬಾರಿ ರೇಷನ್ ಕಾರ್ಡ್ ಬಗ್ಗೆ ವಿಡಿಯೋ ಮಾಡಿದಾಗಲೂ ತಿಳಿಸಿದ್ದೆ, ಏಪ್ರಿಲಲ್ಲಿ ಅವಕಾಶ ಕೊಡ್ತೀವಿ ಅಂದ್ಬಿಟ್ಟು ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಅಪ್ಡೇಟ್ನ ತಿಳಿಸಿದ್ರು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಯಾವುದೇ ರೀತಿ ಅಪ್ಡೇಟ್ ಹೊಸ ರೇಷನ್ ಕಾರ್ಡ್ ಬಗ್ಗೆ ಕೊಡಲೇ ಇಲ್ಲ. ಏಪ್ರಿಲಲ್ಲಿ ಕೊಡ್ತೀವಿ, ಯಾಕಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದರು. ಬಟ್ ಯಾವುದೇ ರೀತಿ ಅಪ್ಡೇಟ್ನ ಕೊಟ್ಟಿಲ್ಲ. ಈಗ ಕೆಲವೊಂದು ಮಾಹಿತಿ ಬರ್ತಿರೋ ಪ್ರಕಾರ ಮೇನಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಕೊಟ್ಟ ಮೇಲೇ ಗ್ಯಾರಂಟಿ. ನಾನು ಆಗಲೇ ಹೇಳ್ದಂಗೆ 2 ವರ್ಷ ಆಗ್ತಾ ಬಂತು, ಯಾವುದೇ ರೀತಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಬಿಡ್ತಾನೆ ಇಲ್ಲ. ಪಾಪ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ಯಾಕಂದರೆ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿದೆ, ಸಾಕಷ್ಟು ಬೆನಿಫಿಟ್ಸ್ ಇದೆ BPL ಕಾರ್ಡ್ ಹೋಲ್ಡರ್ಸ್ಗೆ. ಸೊ ಹಾಗಾಗಿ ತುಂಬ ಜನ ಕಾಯ್ತಾ ಇದ್ದಾರೆ. ಬಟ್ ಅರ್ಜಿ ಸಲ್ಲಿಸೋಕ್ಕೆ ಇನ್ನೂ ಅವಕಾಶನೇ ಕೊಟ್ಟಿಲ್ಲ. ನಾನು ಆಗಲೇ ಹೇಳ್ದಂಗೆ ಮಾಹಿತಿ ಬರ್ತಿರೋ ಪ್ರಕಾರ ಮೇನಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಯಾವುದೇ ರೀತಿ ಅಫಿಷಿಯಲ್ ಆಗಿ ಮಾಹಿತಿ ಬಂದಿಲ್ಲ. ಸೊ ಅಫಿಷಿಯಲ್ ಆಗಿ ಬರೋವ್ರಿಗೂ ಯಾವುದೇ ರೀತಿ ನಂಬಕ್ಕೆ ಹೋಗಬೇಡಿ. ಯಾಕಂದರೆ ಸಾಕಷ್ಟು ನಾನು ಕೇಳ್ಪಟ್ಟಿದ್ದೀನಿ, ತುಂಬ ಜನಕ್ಕೆ ಲಿಂಕಲ್ಲಿ ಕಳಿಸ್ತಿದ್ದಾರಂತೆ. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ. ನೀವು ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೋದು. ಫೋನ್ ನಂಬರ್ ಎಂಟರ್ ಮಾಡಿ ಅಥವಾ OTP ಎಂಟರ್ ಮಾಡಿ ಅಂದ್ಬಿಟ್ಟು ಸಾಕಷ್ಟು ಜನಕ್ಕೆ ಬಂದಿದೆ. ಸೊ ಆ ಥರ ಬಂದರೆ ದಯವಿಟ್ಟು ಯಾರು ಕೂಡ ಲಿಂಕ್ಗಳನ್ನ ಕ್ಲಿಕ್ ಮಾಡಬೇಡಿ. ರೇಷನ್ ಕಾರ್ಡ್ ಒಂದೇ ಅಂತಲ್ಲ, ಯಾವುದೇ ರೀತಿ ಅನ್ವಾಂಟೆಡ್ ನಂಬರಿಂದ ಆಗಿರ್ಬೋದು ಅಥವಾ ಯಾವುದೇ ಲಿಂಕ್ನ ಕ್ಲಿಕ್ ಮಾಡಿ ಅಂತ ಹೇಳಿದ್ರು ದಯವಿಟ್ಟು ಸಡನ್ನಾಗಿ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸ್ಕ್ಯಾಮ್ ಆಗೋ ಚಾನ್ಸಸ್ ಇರುತ್ತೆ, ನಿಮ್ಮ ಫೋನ್ನ ಹ್ಯಾಕ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ಯಾವುದೇ ಲಿಂಕ್ಗಳನ್ನ ಸುಮ್ಮನೆ ಯಾರೋ ಕಳಿಸಿದ್ರು ಅಥವಾ ಯಾವುದೋ ನೋಡಿದೆ ಅಂದ್ಬಿಟ್ಟು ದಯವಿಟ್ಟು ಯಾವುದೇ ಲಿಂಕ್ಗಳನ್ನ ಕ್ಲಿಕ್ ಮಾಡಬೇಡಿ. ಕೆಲವು ವೀಡಿಯೋಸ್ನ ಕಳಿಸ್ತಿದ್ದಾರಂತೆ, ಲಿಂಕ್ಗಳನ್ನ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಓಪನ್ ಆಗಿದೆ, ಈ ಲಿಂಕ್ ಕ್ಲಿಕ್ ಮಾಡಿ OTP ಹಾಕಿ ಫೋನ್ ನಂಬರ್ ಹಾಕಿ ಅಂತ ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ತುಂಬ ಜನಕ್ಕೆ. ಯಾಕಂದರೆ ಪಾಪ ಗೊತ್ತಿರೋದಿಲ್ಲ, ರೇಷನ್ ಕಾರ್ಡ್ಗೆ ಆಪ್ಷನ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಖುಷಿಗೆ ಕ್ಲಿಕ್ ಮಾಡಿಬಿಡ್ತೀರಾ, ಫೋನ್ ಹ್ಯಾಕ್ ಆಗುತ್ತೆ, ಸ್ಕ್ಯಾಮ್ ಆಗುತ್ತೆ, ಆಮೇಲೆ ನಿಮಗೇ ತೊಂದರೆ ಆಗುತ್ತೆ. ಸೊ ಯಾವುದೇ ರೀತಿ ನಂಬಕ್ಕೆ ಹೋಗಬೇಡಿ. ಅಕಸ್ಮಾತ್ ಅರ್ಜಿ ಬಿಟ್ಟರೆ ನಿಮಗೆ ಅಫಿಷಿಯಲ್ ಆಗಿ ಮಾಹಿತಿ ಬರುತ್ತೆ. ಹಾಗೆ ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ನಿಮಗೆ ಅಕಸ್ಮಾತ್ ಏನಾರ ಮೇನಲ್ಲಿ ಅವಕಾಶ ಕೊಟ್ಟರೆ ಯಾವ ದಿನಾಂಕ, ಯಾವ ಟೈಮು, ಏನು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಅಲ್ಲಿವರೆಗೂ ಕೂಡ ಯಾವುದೇ ಲಿಂಕ್ ಕಳಿಸಿದ್ರು ಕೂಡ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ಫೋನ್ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ನೆಕ್ಸ್ಟ್ ಹೇಳೋದಾದರೆ, ಈಗ ಯಾರೆಲ್ಲ ಅಕಸ್ಮಾತ್ ತಿದ್ದುಪಡಿ ಕಾಯ್ತಿರ್ತೀರಾ, ಹೆಸರು ಸೇರಿಸ್ಬೇಕು ಅಥವಾ ಏನಾರ ಚೇಂಜಸ್ ಮಾಡಬೇಕು, ಅಡ್ರೆಸ್, ಫೋನ್ ನಂಬರ್ ಅಂತಿದ್ರೆ ನೀವು ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಸೆಂಟರ್ಸ್ಗೆ ಹೋದರೆ ನಿಮಗೆ ತಿದ್ದುಪಡಿ ಮಾಡಿಕೊಡ್ತಾರೆ. BPL ಕಾರ್ಡ್ ಆಗಿರ್ಬೋದು, APL ಕಾರ್ಡ್ ಆಗಿರ್ಬೋದು ಅಥವಾ ಅಂತ್ಯೋದಯ ಕಾರ್ಡ್ ಏನೇ ತಿದ್ದುಪಡಿ ಇದ್ರೂ ಕೂಡ ಗ್ರಾಮ 1, ಕರ್ನಾಟಕ 1 ಸೆಂಟರ್ಸ್ಗಳಲ್ಲಿ ಮಾಡಿಸ್ಕೋಬೋದು. ಹಾಗೆ KYCನೂ ಕೂಡ ಮಾಡಿಕೊಡ್ತಾ ಇದ್ದಾರೆ. ಅಕಸ್ಮಾತ್ ನೀವು KYC ಮಾಡಿಸ್ಬೇಕಂತಿದ್ದೀರಾ ಅಂದರೆ ನೀವು ರೇಷನ್ ಡಿಪೋಗಳಿಗೆ ಹೋಗಬೇಕಾಗತ್ತೆ. ನೀವೆಲ್ಲಿ ರೇಷನ್ ತೊಗೊಳ್ತೀರಾ ಪ್ರತಿ ತಿಂಗಳು ಆ ರೇಷನ್ ಡಿಪೋಗಳಲ್ಲಿ KYC ಮಾಡಿಕೊಡ್ತಾರೆ. ತಿದ್ದುಪಡಿ ಮಾತ್ರ ನೀವು ಗ್ರಾಮ 1, ಕರ್ನಾಟಕ 1ನಲ್ಲೇ ಹೋಗಿ ಮಾಡಿಸ್ಬೇಕಾಗತ್ತೆ. ಸೊ ಅಕಸ್ಮಾತ್ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೊಳ್ಳಿ. ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದ್ರೆ ಆ ಲಿಂಕ್ ಕೂಡ ಕ್ಲೋಸ್ ಆಗ್ಬೋದು. ಹಾಗಾಗಿ ಅವಕಾಶ ಇದ್ದಾಗ ಅದ್ರ ಉಪಯೋಗನ ಪಡ್ಕೊಳ್ಳಿ.
ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ರೇಷನ್ ಕಾರ್ಡ್ ಬಗ್ಗೆ ಅಂತಂದರೆ, ನಿಮಗೂ ಕೂಡ ಗೊತ್ತಿದೆ, ಮುಂಚೆ ಎಲ್ಲ ಹೆಲ್ತ್ ಎಮರ್ಜೆನ್ಸಿ ಇದ್ದರೆ ನೀವು ತಕ್ಷಣ ಹೆಲ್ತ್ ಎಮರ್ಜೆನ್ಸಿಗೆ ಅಂತಲೇ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಹೆಲ್ತ್ ಎಮರ್ಜೆನ್ಸಿ ಪರ್ಪಸ್ಗೋಸ್ಕರನೇ ನಿಮಗೆ ರೇಷನ್ ಕಾರ್ಡ್ನ ಮಾಡಿಕೊಡ್ತಾರೆ. ಸೊ ಇವಾಗ ಆ ಲಿಂಕಲ್ಲೂ ಕೂಡ ಕ್ಲೋಸ್ ಆಗಿದೆ. ಹಾಗೆ ಈ ಶ್ರಮ ಕಾರ್ಡ್ ಇರೋರಿಗೂ ಕೂಡ ಹೊಸ ರೇಷನ್ ಕಾರ್ಡ್ಗೆ ಅವಕಾಶನ ಕೊಟ್ಟಿದ್ರು. ಈಗ ಆ ಲಿಂಕು ಕೂಡ ಕ್ಲೋಸ್ ಆಗಿದೆ. ಈಗ ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇದ್ದು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತಿದ್ರೆ ಅವಕಾಶ ಇಲ್ಲ, ಕ್ಲೋಸ್ ಆಗೋಗಿದೆ. ಹಾಗೆ ಹೆಲ್ತ್ ಎಮರ್ಜೆನ್ಸಿ ಇದ್ದರೆ ನೀವು ಅಪ್ಲೈ ಮಾಡ್ಬೋದಿತ್ತು, ನಿಮಗೆ ವಿತಿನ್ 4-5 ಡೇಸಲ್ಲಿ ಅದನ್ನು ವೆರಿಫೈ ಮಾಡಿ ಕೊಡೋರು. ಬಟ್ ಇವಾಗ ಅದು ಕೂಡ ಲಿಂಕ್ನ ಕ್ಲೋಸ್ ಮಾಡಿದ್ದಾರೆ. ಅಕಸ್ಮಾತ್ ನಿಮ್ಗೆ ಈಗ ಹೆಲ್ತ್ ಎಮರ್ಜೆನ್ಸಿಗೋಸ್ಕರ ರೇಷನ್ ಕಾರ್ಡ್ ಬೇಕು, ಏನು ಮಾಡಬೇಕು ಅಂದರೆ ನೀವು ಡೈರೆಕ್ಟಾಗಿ ಏನಾದ್ರು ಹೆಲ್ತ್ ಪರ್ಪಸ್ಗೋಸ್ಕರ ಅಪ್ಲೈ ಮಾಡಬೇಕು ಅಂತಂದರೆ ನೀವು ಹತ್ತಿರದ ಆಹಾರ ಇಲಾಖೆಗೆ ಹೋಗಬೇಕಾಗತ್ತೆ. ಸೊ ಅಲ್ಲೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಈ ಥರ ಹೆಲ್ತ್ ಎಮರ್ಜೆನ್ಸಿ ಇದೆ ಅಂತ ನೀವು ಏನೆಲ್ಲ ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ರೆ ನಿಮಗೆ ಅಲ್ಲಿ ವೆರಿಫೈ ಮಾಡಿ ನೀವು ಕರೆಕ್ಟಾಗಿ ಹೇಳಿದ್ದೀರಾ, ನಿಜ ಹೇಳ್ತಾ ಇದ್ದೀರಾ ಅಂತ ಅವರಿಗೂ ಕನ್ಫರ್ಮೇಷನ್ ಸಿಕ್ಕರೆ ನಿಮಗೆ ಹೆಲ್ತ್ ಎಮರ್ಜೆನ್ಸಿಗೆ ಕಾರ್ಡ್ ಕೊಡ್ತಾರೆ. ಅದು ಕೂಡ ಎಷ್ಟು ದಿನ ಆಗುತ್ತೆ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ಆನ್ಲೈನಲ್ಲಿ ಹೆಲ್ತ್ ಎಮರ್ಜೆನ್ಸಿಗೆ ಅಪ್ಲಿಕೇಶನ್ ಎಲ್ಲ ಲಿಂಕ್ಗಳನ್ನ ಕ್ಲೋಸ್ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಈ ಶ್ರಮ ಕಾರ್ಡ್ ಇರೋರ್ಗಾಗಿರ್ಬೋದು, ಹೆಲ್ತ್ ಎಮರ್ಜೆನ್ಸಿಗೆ ಮುಂಚೆ ಯಾವಾಗಲೂ ಕೂಡ ಆಪ್ಷನ್ ಕೊಡೋರು ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕೆ. ಹಾಗೆ ವಿತಿನ್ 4-5 ಡೇಸಲ್ಲಿ ನಿಮಗೆ ಹೆಲ್ತ್ ಎಮರ್ಜೆನ್ಸಿ ಕಾರ್ಡ್ ಕೂಡ ಸಿಗೋದು. ಬಟ್ ಇವಾಗ ಆ ಲಿಂಕ್ಗಳನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಅಕಸ್ಮಾತ್ ನೀವು ಇವಾಗ ಏನಾರ ಹೆಲ್ತ್ ಎಮರ್ಜೆನ್ಸಿಗೆ ಅಪ್ಲೈ ಮಾಡಬೇಕು ಅಂದರೆ ನೀವು ಡೈರೆಕ್ಟಾಗಿ ಆಹಾರ ಇಲಾಖೆಗೆ ಹೋಗಿ ನೀವು ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿ ಫಾರ್ಮ್ನ ಫಿಲ್ ಮಾಡಿ ಕೊಡಬೇಕು. ಅವರು ಅದನ್ನು ವೆರಿಫೈ ಮಾಡಿ ನಿಮಗೆ ಚೆಕ್ ಮಾಡಿಕೊಡೋಷ್ಟೊತ್ತಿಗೆ ಎಷ್ಟು ದಿನ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇಷ್ಟು ಚೇಂಜಸ್ಗಳನ್ನ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಮೇನಲ್ಲಿ ಅವಕಾಶ ಕೊಡ್ತೀವಿ ಅಂತ ಮಾಹಿತಿ ಬರ್ತಾ ಇದೆ, ಬಟ್ ಗ್ಯಾರಂಟಿ ಇಲ್ಲ. ಅಫಿಷಿಯಲ್ ಆಗಿ ಅವ್ರುಗಳು ನಮಗೆ ನೋಟಿಫಿಕೇಶನ್ ಕಳಿಸೋದಾಗಲಿ ಅಥವಾ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರೇ ಕನ್ಫರ್ಮೇಷನ್ ಸಿಗೋದು ಹೊಸ ರೇಷನ್ ಕಾರ್ಡ್ಗೆ ಬಿಡ್ತಾರ ಅರ್ಜಿ ಸಲ್ಲಿಸೋಕ್ಕೆ ಏನು ಅಂತ. ಸೊ ನೀವು ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ನಿಮ್ಮದು ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಯಾರ್ದೆಲ್ಲ ಹೆಸರು ಸೇರಿಸ್ಬೇಕಂತಿದ್ದೀರಾ ಅವರ ಆಧಾರ್ ಕಾರ್ಡ್ ಆಗಿರ್ಬೋದು, ಎಲ್ಲ ಡಾಕ್ಯುಮೆಂಟ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿ. ಯಾಕಂದರೆ ಹೇಳೋಕ್ಕಾಗಲ್ಲ, ಅಕಸ್ಮಾತ್ ಅವಕಾಶ ಕೊಡ್ಬೋದು, ಕೊಟ್ಟರು ಎಷ್ಟು ದಿನ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಕಡಿಮೆ ದಿನ ಕೊಟ್ಟರೆ ಎಲ್ಲ ಕಡೆಯಿಂದನೂ ಅರ್ಜಿ ಸಲ್ಲಿಸೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಸರ್ವರ್ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ನೆಕ್ಸ್ಟ್ ಸತಿ ಕೊಟ್ಟರೆ ಜಾಸ್ತಿ ದಿನ ಕೊಡಲಿ ಅನ್ನೋದೇ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಯಾಕಂದರೆ ಈಗ ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು, ಯಾವುದೇ ರೀತಿಯ ಆಪ್ಷನ್ನ ಕೊಟ್ಟಿಲ್ಲ. ಮಧ್ಯದಲ್ಲಿ ಎಲ್ಲೋ 1 ದಿನ 2 ದಿನ ಕೊಟ್ಟರು, ಅದು 2 ಅವರ್ಸ್ ಕೊಟ್ಟಿದ್ದಾರೆ. ಯಾರಿಗೂ ಮಾಹಿತಿ ಕೂಡ ಗೊತ್ತಿಲ್ಲ. ಅದರಲ್ಲೂ ಸಾಕಷ್ಟು ಸರ್ವರ್ ಪ್ರಾಬ್ಲಮ್ ಬಂದಿದ್ದರಿಂದ ಯಾರಿಗೂ ಗೊತ್ತೇ ಇರಲಿಲ್ಲ. ಬಟ್ ಇವಾಗ ಕೊಟ್ಟರೆ ಲಾಂಗ್ ಟೈಮಲ್ಲಿ ಕೊಟ್ಟರೆ ಅವಾಗ ಜನ ಕೂಡ ಅರ್ಜೆಂಟ್ ಮಾಡಲ್ಲ, ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಇವ್ರು ಕೊಡೋದೇ ಕಡಿಮೆ ಟೈಮ್ ಕೊಟ್ಬಿಟ್ರೆ ಎಲ್ಲರೂ ಕೂಡ ಪ್ರಯತ್ನ ಪಡ್ತಿರ್ತಾರೆ, ಎಲ್ಲರೂ ಕೂಡ ಅರ್ಜಿ ಸಲ್ಲಿಸೋಕ್ಕೆ ಕಾಯ್ತಿರ್ತಾರೆ. ಸರ್ವರ್ ಪ್ರಾಬ್ಲಮ್ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಜಾಸ್ತಿ ಡ್ಯೂರೇಷನ್ ಕೊಟ್ಟರೆ ಜನಗಳು ಕೂಡ ಆ ಥರ ಮಾಡಲ್ಲ, ಅವಾಗ ಎಲ್ಲ ಕಡೆ ನಿಧಾನಕ್ಕೆ ಅರ್ಜಿ ಸಲ್ಲಿಸ್ತಾರೆ, ಸರ್ವರ್ ಪ್ರಾಬ್ಲಮ್ ಬರಲ್ಲ. ನೋಡೋಣ ಈ ಸತಿನಾರು ಕೊಡ್ತಾರಾ ಅಥವಾ ಇನ್ನು ಮುಂದೆ ತಳ್ತಾರ ಏನು ಅನ್ನೋದ್ರ ಬಗ್ಗೆ. ಹಾಗೆ ಇವತ್ತಿಂದ ಕೆಲವು ಹೊಸ ರೂಲ್ಸ್ನ ಕೂಡ ಜಾರಿಗೆ ತಂದಿದ್ದಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಏನೆಲ್ಲ ಹೊಸ ರೂಲ್ಸ್ಗಳು ಜಾರಿಯಾಗಿದೆ ಇವತ್ತಿಂದ, ಅಂದರೆ May 1 ಅಂತ. ಸೊ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು, ನಿಮಗೆ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.